ಬಾಲ್ಕಿ ಪಟ್ಟಣದ ಭೀಮಣ್ಣ ಖಂಡ್ರೆ ತಾಂತ್ರಿಕ ಮಹಾವಿದ್ಯಾಲಯಕ್ಕೆ ಬೆಗಿನ್ ಆಫ್ ರಿಚ್ ಇಂಟೆಲಿಜೆನ್ಸ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆ ವತಿಯಿಂದ ಕೊಡಮಾಡುವಂತಹ ಎಕ್ಸಲೆನ್ಸ್ ಇನ್ ಎಜುಕೇಷನ್ ಸ್ಟ್ಯಾಂಡರ್ಡ್ ಅಡಾಪ್ಟಬಿಲಿಟಿ ಆ್ಯಂಡ್ ಇಂಪ್ಲಿಮೆಂಟೇಷನ್ ಅವಾರ್ಡ್ ಶೈಕ್ಷಣಿಕ ಸಾಧನ ಪ್ರಶಸ್ತಿ ನೀಡಲಾಗಿದೆ ಎಂದು ಬಿಕೆಐಟಿ ಪ್ರಾಂಶುಪಾಲ ಡಾಕ್ಟರ್ ಉದಯ್ ಕುಮಾರ್ ಕಲ್ಯಾಣಿ ತಿಳಿಸಿದ್ದಾರೆ. ಪಟ್ಟಣದ ಬಿಕೆಐಟಿ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದಂತಹ ಅವರು, ಬಿಗಿನ್ ಅಪ್ ವೆಂಚರ್ ಪ್ರೈವೇಟ್ ಲಿಮಿಟೆಡ್ ಇಂದ ಎಲೈಟ್ ಎಜುಕೇಷನ್ ಇನ್ಸ್ಟಿಟ್ಯೂಷನಲ್ ಎಕ್ಸಲೆನ್ಸಿ ಅವಾರ್ಡ್ 2025ರಲ್ಲಿ ಅವಾರ್ಡ್ ಆಗಿದೆ ನಮಗೆ. ಸೊ ಇದು ಅವಾರ್ಡು ಭಾಳ ಪ್ರೆಸ್ಟೀಜಿಯಸ್ ಅವಾರ್ಡ್ ಇದೆ. ಮತ್ತು ಇದು ನಮ್ಮ ಕಾಲೇಜಿಗೆ ಇದಕ್ಕಿಂತ ಮುಂಚೆ 2016ರಲ್ಲಿ ಬಂದಿತ್ತು. ಅದಾದಮೇಲೆ ಇದೇ ಮೊದಲನೇ ಸಲ ನಮಗೆ ಇದು ಅವಾರ್ಡ್ ಸಿಕ್ಕಿದೆ. ಇದು ಅವಾರ್ಡ್ ಕೊಡಬೇಕಾದ್ರೆ ತುಂಬ ಪಾಯಿಂಟ್ಸ್ಗಳು ಇದು ಕ್ಯಾಲ್ಕುಲೇಷನ್ನಲ್ಲಿ ಅಳವಡಿಸಿಕೊಂಡು ಈ ಅವಾರ್ಡನ್ನು ನೀಡಲಾಗಿದೆ. 225 ಕಾಲೇಜಲ್ಲಿ ನಮಗೆ ಒಂದು 10 ಕಾಲೇಜಸ್ಗೆ ಇದು ಅವಾರ್ಡ್ ಬಂದಿದೆ. ಮಿಕ್ಕಿದೆಲ್ಲ ಅವರು ರಿಜೆಕ್ಟ್ ಮಾಡಿದ್ದಾರೆ. ಸೊ ನಮ್ಮ ಅರಣ್ಯ ಸಚಿವರು ಮತ್ತು ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರಾದ ಈಶ್ವರ್ ಖಂಡ್ರೆ ಹಾಗೂ ಕಾರ್ಯದರ್ಶಿಗಳಾದ ಶ್ರೀ ಸಾಗರ್ ಖಂಡ್ರೆಯವರು, ಸಂಸದರು, ಬೀದರ್ ಜಿಲ್ಲೆ ಬೀದರ ಲೋಕಸಭಾ ಕ್ಷೇತ್ರದ ಅವ್ರದ್ದು ಏನು ಒಂದು ಆಸೆ ಇದೆ ಅಂದರೆ ನಮ್ಮ ಕಾಲೇಜು IIT ಮಾದರಿಯಲ್ಲಿ ಬೆಳಿಬೇಕಂತ ಅವ್ರ ಉದ್ದೇಶ. ಚೇರ್ಮನ್ ಸರ್ದು ಮತ್ತು ಸೆಕ್ರೆಟ್ರಿಯವರು. ಸೊ IIT ಮಾದರಿಯಲ್ಲಿ ಕಾಲೇಜ್ ಬೆಳೆಸಬೇಕು, ಅದು ಇಂಥ ರೂರಲ್ ಏರಿಯಲ್ಲಿ ತುಂಬ ಡಿಫಿಕಲ್ಟ್. ಸೊ ಅದರ ಸಲುವಾಗಿ ನಾವು ಏನು ಮಾಡ್ತಾ ಇದ್ದೀವಿ, ಆ ಎಜುಕೇಷನ್ ಕ್ವಾಲಿಟಿ ಕೊಡಬೇಕಾದ್ರೆ ಎಲ್ಲ ಮಕ್ಕಳಿಗೆ ನಾವು ಸ್ಕಿಲ್ ಪ್ರೋಗ್ರಾಮಿಂಗ್, ಸ್ಕಿಲ್ ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ಯಾಕಂದರೆ ಯಾವುದೇ ಕ್ಷೇತ್ರದಲ್ಲಿ ಸ್ಕಿಲ್ ಇದ್ದರೆ ಮಾತ್ರ ಅವರಿಗೆ ಒಂದು ಸ್ಥಾನಮಾನ ಇದೆ. ಸೊ ಆ ಸ್ಕಿಲ್ ಹೇಗೆ ಡೆವಲಪ್ ಮಾಡಬೇಕು ಅಂದರೆ ನಾವು ತುಂಬ ಇಂಡಸ್ಟ್ರಿಗಳ ಜೊತೆ MOU ಮಾಡ್ಕೊಂಡಿದ್ದೀವಿ. ಎಕ್ಸ್ಪರ್ಟ್ಸ್ ಬೆಂಗಳೂರಿಂದ ಕರೆಸ್ತಾ ಇದ್ದೀವಿ. ಇವಾಗಲೇ ಫಸ್ಟ್ ಸೆಮಿಸ್ಟರ್ ಏನು ನಡೀತಾ ಇದೆ ಅವರಿಗೆ ಸಾಫ್ಟ್ ಸ್ಕಿಲ್ಸು, ಅಪ್ಟಿಟ್ಯೂಡು ತರಬೇತಿ ಕೊಡ್ತಾ ಇದ್ದೀವಿ. ಮತ್ತು ಇದು ಫಸ್ಟ್ ಸೆಮಿಸ್ಟರಿಂದ ಲಾಸ್ಟ್ ಸೆಮಿಸ್ಟರ್ ಒಳಗೆ ನಾವು ಆ್ಯಡ್ ಆನ್ ಕೋರ್ಸ್ ಅಂದರೆ ಕರಿಕ್ಯುಲಮ್ ಬಿಟ್ಟು ಬೇರೆ ಒಂದು ಕೋರ್ಸು ಅವರಿಗೆ ಇಲ್ಲೇ ಕಲಿಸ್ತಾ ಇದ್ದೀವಿ. ಅದರದ್ದು ಅಡ್ವಾಂಟೇಜ್ ಏನು ಅಂದರೆ ಹುಡುಗಿ ವಿದ್ಯಾರ್ಥಿಗಳು 6ನೇ ಸೆಮಿಸ್ಟರ್ ತನಕ ಬರೋಕ್ಕಿಂತ ಮುಂಚೆನೇ ಅವರು ಎಷ್ಟು ಎಕ್ಸ್ಪರ್ಟ್ ಆಗಿ ಕ್ರ್ಯಾಕ್ ಮಾಡ್ಬೋದು. ನಮ್ಮ ಕಡೆ ಸ್ಕಿಲ್ ಇದೆ ಅಂದರೆ ಮಾತ್ರ ನಮಗೆಲ್ಲ ವ್ಯಾಲ್ಯೂ ಇರುತ್ತೆ. ಸ್ಕಿಲ್ ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಸೊ ಸೆಂಟರ್ ಆಫ್ ಎಕ್ಸಲೆನ್ಸಿ ತೆರೆದೀವಿ. ಅದರಲ್ಲಿ ನಾವು ಮೊದಲನೇ ಸೆಮಿಸ್ಟರಿಂದ ಕೊನೆಯ ಸೆಮಿಸ್ಟರ್ ಒಳಗೆ ಎಲ್ಲ ಡಿಫ್ರೆಂಟ್ ಆ್ಯಡ್ ಆನ್ ಕೋರ್ಸಸ್ ಮಾಡ್ತೀವಿ. ಮತ್ತು ಈಗ ನಾವು ಕೋರ್ಸಸ್ ಮಾಡ್ತಾ ಇದ್ದೀವಿ ಕರೆಕ್ಟು, ಬಟ್ ಅವ್ರು ಕಲಿತಾ ಇದ್ದಾರೆ ಇಲ್ಲ, ಅದನ್ನು ಅತ್ಯಂತ ಮುಖ್ಯವಾದದ್ದು. ಅದಕ್ಕೆ ಎವ್ರಿ ವೀಕ್ ಅವರಿಗೆ ಮಾಕ್ ಟೆಸ್ಟ್ ಮಾಡಿ ರಿಸಲ್ಟ್ ಅವ್ರ ಪೇರೆಂಟ್ ಜೊತೆ ಹಂಚ್ಕೋತಾ ಇದ್ವಿ. ಇದು ಮಾಡ್ತಾ ಇರೋದು ಕಲ್ಯಾಣ ಕರ್ನಾಟಕದ ನಮ್ಮ ಮೊದಲನೇ ಕಾಲೇಜು. ಯಾಕಂದರೆ ಎಲ್ಲ ಕಾಲೇಜ್ ಹೇಗೆ ಮಾಡ್ತೇವೆ ಅಂದರೆ ಒಂದು 15 ದಿನ 20 ದಿನ ಟ್ರೈನಿಂಗ್ ಕೊಡ್ತಾರೆ, ಮುಗೀತು. ನಮ್ದು ಆ ಥರ ಇಲ್ಲ. ಥ್ರೂಔಟ್ ಸೆಮಿಸ್ಟರು ನಾವು ಅವ್ರಿಗೆ ಟ್ರೈನಿಂಗ್ ಕೊಡ್ತಾ ಇರ್ತೀವಿ. ಮೊದಲನೇ ಸೆಮಿಸ್ಟರು ಮೊದಲನೇ ದಿನ ತರಗತಿ ಆರಂಭ ಆಗಿದೆ, ಮೊದಲನೇ ದಿನ ಹಿಡಿದು ಕೊನೆಯ ಸೆಮಿಸ್ಟರು ಕೊನೆಯ ದಿನ ತನಕ ಟ್ರೈನಿಂಗ್ ಇರುತ್ತೆ. ಮತ್ತು ಪ್ಲೇಸ್ಮೆಂಟಲ್ಲಿ ನಮ್ಮದು ಸೆಂಟರ್ ಆಫ್ ಎಕ್ಸಲೆನ್ಸಿ MOU ಏನು ಹೇಳುತ್ತೆ ಅಂದರೆ ಬರುವ ಏನು ಫೈನಲ್ ಇಯರ್ ಸ್ಟೂಡೆಂಟ್ಸ್ ಅದರ ಎಲಿಜಿಬಲ್ ಸ್ಟೂಡೆಂಟ್ಸ್ಗೆ 100% ಪ್ಲೇಸ್ಮೆಂಟ್ ಮಾಡ್ತೀವಿ. ಎಲಿಜಿಬಲ್ ಸ್ಟೂಡೆಂಟ್ಸ್ ಇವಾಗಲೇ ಈ ಶೈಕ್ಷಣಿಕ ಇದರಲ್ಲಿ ಮೆಕ್ಯಾನಿಕಲ್, ಸಿವಿಲ್, ಕೆಮಿಕಲ್ 100% ಪ್ಲೇಸ್ಮೆಂಟ್ ಆಗಿದೆ. ಅದು ಹೆಮ್ಮೆಯ ವಿಷಯ ನಮಗೆ. ಸೊ ಇದರ ಜೊತೆ ಇನ್ನೊಂದು ಏನು ಮಾಡ್ತಾ ಇದ್ದೀವಿ ಅಂದರೆ ಇದು ಬಂದು ರೂರಲ್ ಏರಿಯಾ. ಎಕ್ಸ್ಪರ್ಟೈಸ್ ಲೆಕ್ಚರು ಇಲ್ಲಿ ಡೈರೆಕ್ಟ್ ಫಿಸಿಕಲಿ ಬಂದು ಕಲಿಸೋಕ್ಕೆ ಸ್ವಲ್ಪ ತೊಂದರೆ ಆಗುತ್ತೆ. ಅದರ ಸಲುವಾಗಿ ಇನ್ ದ ಈವ್ನಿಂಗ್ ಆಫ್ಟರ್ ಕಾಲೇಜ್ ಅವರ್ಸ್ 6 to 8 ಆನ್ಲೈನ್ ಕೋರ್ಸಸ್ಸು ಇಟ್ಕೊಂಡಿದ್ದೀವಿ. ಆನ್ಲೈನ್ ಕೋರ್ಸಸ್
ಅದು ಇದು ಎಲ್ಲ ಫ್ರೀ ಆಫ್ ಚಾರ್ಜ್, ಇದಕ್ಕೆ ಯಾವುದೇ ಚಾರ್ಜ್ ಮಾಡ್ತಾ ಇಲ್ಲ, ಇದು ಎಲ್ಲ ಫ್ರೀ ಆಫ್ ಚಾರ್ಜ್. ಸೊ 6 to 8 ಅದಕ್ಕೆ ಸ್ಪೆಷಲ್ ಒಂದು ಸಬ್ಜೆಕ್ಟ್ ಚೂಸ್ ಮಾಡಿ ಅದು 100 hours ಕೋಚಿಂಗ್ ಇರುತ್ತೆ ಸರ್. ಡೈಲಿ 2 hours, ಸೊ 50 ಡೇಸಲ್ಲಿ ಅದು ಕೋರ್ಸ್ ಕಂಪ್ಲೀಟ್ ಆಗುತ್ತೆ. ಮತ್ತು ಕಂಪ್ಲೀಟ್ ಆದ ತಕ್ಷಣ ಡೈರೆಕ್ಟ್ ಸರ್ಟಿಫಿಕೇಷನ್ ಇರಲ್ಲ, ಅದಕ್ಕೆ ಒಂದು ಟೆಸ್ಟ್ ಇರುತ್ತೆ. ಟೆಸ್ಟ್ ಕ್ಲಿಯರ್ ಆದ ನಂತರನೇ ಅವರಿಗೆ ನಾವು ಇದು ಕೊಡ್ತೀವಿ, ಸರ್ಟಿಫಿಕೇಷನ್ ಬರುತ್ತದೆ. ಅದ್ರ ಜೊತೆ ಇವಾಗ ನೋಡಿ ಜಗತ್ತಿನಾಗ ಎಲ್ಲಕ್ಕಿಂತ ಹೆಂಗ್ ದೇಶ ಅಂದರೆ ಭಾರತ ದೇಶ. ಜಪಾನ್ ನೋಡಿ, ಜರ್ಮನಿ ನೋಡಿ, ಎಲ್ಲ ಓಲ್ಡ್ ಏಜ್ ಆಗ್ತಾ ಇದೆ. ಸೊ ನಮ್ಮ ಹುಡುಗರು ಆ ದೇಶಗಳಲ್ಲಿ MS ಆಗಲಿ, ಹೈಯರ್ ಎಜುಕೇಷನ್ ಆಗಲಿ ಅಥವಾ ಜಾಬ್ ಆಗಲಿ ಮಾಡಬೇಕಾದ್ರೆ ಅಲ್ಲಿ ಲೋಕಲ್ ಲ್ಯಾಂಗ್ವೇಜ್ ಬೇಕಾಗುತ್ತೆ. ಜಪಾನೀಸ್ ಲ್ಯಾಂಗ್ವೇಜ್ ಕಲಿಸೋಣ ಈ ಥರ ಮಾಡ್ತಾ ಇರೋದು ನಮ್ಮದು ಒಂದೇ ಕಾಲೇಜ್. ಇನ್ನೊಂದು ಮಾಡುತ್ತೆ CMRIT ಬೆಂಗಳೂರಲ್ಲಿ, ಅದು ಬಿಟ್ಟರೆ ನಮ್ದು ಒಂದೇ ಕಾಲೇಜು ಈ ಥರ ಫಾರಿನ್ ಲ್ಯಾಂಗ್ವೇಜಸ್ ಕಲಿಸೋದು. ಮತ್ತು ನಮ್ಮಲ್ಲಿ ಶಿಸ್ತು ಪಾಲನೆ ಇದೆ ಕಾಲೇಜಲ್ಲಿ, ಯಾವುದೇ ಥರ ಆ್ಯಕ್ಟಿವಿಟೀಸ್ಗೆ ಆಸ್ಪದ ಇಲ್ಲ. ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ ಯಾವುದೇ ವಿದ್ಯಾರ್ಥಿ ಕ್ಲಾಸಿಗೆ ಅಟೆಂಡ್ ಆಗಿಲ್ಲ ಅಂದ್ರೆ SMS ಮುಖಾಂತರ ಅವರಿಗೆ ತಿಳಿಸ್ತೀವಿ. ಮಹಾವಿದ್ಯಾಲಯ ಕೈಗಾರಿಕಾ ಸಂಪರ್ಕ ಪ್ರಕೋಪದಿಂದ ನಮ್ಮ ಹಳೆಯ ವಿದ್ಯಾರ್ಥಿಗಳ ಸಲಹೆ ಸೂಚನೆ ತರಬೇತಿಗೆ ನೆರವು ಒದಗಿಸಲಾಗುತ್ತದೆ. ಈಗ ನಾವು ಇನ್ನೊಂದು ಅವಾರ್ಡ್ ಮಾಡ್ತೀವಿ ರೀ, ಜಾರ್ಜ್ ಮೆಮೋರಿಯಲ್ ಅವಾರ್ಡ್ ಅಂತ. ಅದು ಫಸ್ಟ್ ಇಯರ್ ಸ್ಟೂಡೆಂಟ್ಸಿಗೆ ಯಾರು ಟಾಪ್ 3 ಬರ್ತಾರೆ ಅವರಿಗೂ ಕೊಡ್ತೀವಿ. ಸೊ ಇದು ಸಲಹಾ ಸೂಚನೆ ಎಲ್ಲ ನಮ್ಮದು ಅಲ್ಯುಮಿನೈಸ್ ಏನದಾರ ಅವರು ಎಲ್ಲ ಮಾಡ್ತಾರೆ, ಅವರೇ ಕ್ಯಾಲ್ಕುಲೇಷನ್, ನಾವೆಲ್ಲ ರಿಸಲ್ಟ್ ಕಳಿಸ್ತೀವಿ, ಅವರೇ ಕ್ಯಾಲ್ಕುಲೇಷನ್ ಮಾಡಿ ಅವರೇ ಸ್ವಂತ ಇಲ್ಲಿ ಬಂದು ಅವಾರ್ಡ್ ಪ್ರೆಸೆಂಟ್ ಮಾಡ್ತಾರೆ. ಸೊ ಇದ್ರ ಜೊತೆಗೆ ಇವಾಗ ಏನಾಗಿದೆ ಜಗತ್ತು ಎಲ್ಲ ಮೊಬೈಲ್ ಅದೇ ಇರ್ತದೆ. ಅದರದಿಂದ ಏನಾಗ್ತಾ ಇದೆ, ಮೆಂಟಲ್ ಡಿಸಾರ್ಡರ್ಸ್ ಆಗ್ತಾ ಇದೆ. ಸೊ ಮೆಂಟಲ್ ಡಿಸಾರ್ಡರ್ ಹೋಗಬೇಕಾದ್ರೆ ಅವನು ಫ್ರೆಶ್ ಇರಬೇಕು, ಹುಡುಗ ದೈಹಿಕವಾಗಿ ಸ್ಟ್ರಾಂಗ್ ಇರಬೇಕು, ಮೆಂಟಲಿ ಸ್ಟ್ರಾಂಗ್ ಇರಬೇಕು. ಸೊ ಅದರ ಸಲುವಾಗಿ ನಾವು ಸ್ಪೆಷಲಿ ಸ್ಪೋರ್ಟ್ಸ್ ಸಲುವಾಗಿ ದೈಹಿಕ ಶಿಕ್ಷಕರನ್ನು ನೇಮಕ ಮಾಡಿದ್ದೀವಿ. ಅದ್ರ ಜೊತೆ ಮ್ಯೂಸಿಕ್ ಟ್ಯೂಟರು ನೇಮಕ ಮಾಡಿದ್ದೀವಿ, ಮತ್ತು ಡ್ಯಾನ್ಸ್ ಕೊರಿಯೋಗ್ರಾಫರು ನೇಮಕ ಮಾಡಿದ್ದೀವಿ. ಅವ್ರ ಕೆಲಸ ಏನು ಅಂದರೆ ಯಾವ ಹುಡುಗ ಅವ್ರ ಕಡೆ ಹೋಗ್ತಾನೆ ಅವ್ರಿಗೆ ಟೀಚ್ ಮಾಡ್ತಾರೆ. ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ತಂದೀವಿ, ಡ್ಯಾನ್ಸ್ ಕಡೆದು ಕ್ಲಾಸ್ ರೂಮ್ ಅರೇಂಜ್ ಮಾಡಿದ್ದೀವಿ. ಮತ್ತು ಈವನ್ ಈಗ ಇಂಥ ಪ್ರೆಷರ್ ಟೈಮಲ್ಲಿ ಈಗ ಎವ್ರಿಬಡಿ ನೋಡ್ರಿ, ಸೆಕೆಂಡ್ ಇಯರ್ 10th ಬಂತಂದ್ರೆ ಪ್ರೆಷರೇ. ಹೇಳ್ತಾರೆ ತಂದೆ ತಾಯಿಗಳು ಇನ್ನ 2 ವರ್ಷ ಮಾಡಿ ಸೆಕೆಂಡ್ ಇಯರ್ ಅಂದರೆ ಅದು ಕಾಲೇಜಲ್ಲಿ ಯಾಕೆ ಮಾಡ್ತಾ ಇದ್ದೀವಿ, ಇಲ್ಲಿ ಬಡ ಜನರ ಅವ್ರ ಕಡೆ ಕಂಪ್ಯೂಟರ್ಸ್ ಇಲ್ಲ. ಸೊ ಅದೆಲ್ಲ ತೊಂದರೆ ಆಯಿತು, ಅದ್ರ ಕಡೆ ಕಾಲೇಜಲ್ಲಿ ಅದು ಹುಡುಗರಿಗೆ ಯಾರ ಕಡೆ ಲ್ಯಾಪ್ಟಾಪ್ ಅದ ಅವ್ರಿಗೆ ನಾವು ಮೊಬೈಲಲ್ಲಿ ಲಿಂಕ್ ಶೇರ್ ಮಾಡ್ತೀವಿ, ಅವ್ರ ಮನೇಲಿ ಮಾಡಬೇಕು. ಎಲ್ಲ ಹುಡುಗರಿಗೆ ಕಂಪಲ್ಸರಿ ಮಾಡ್ರಿ ಸರ್, ಅದು ಕೋರ್ಸ್ ಮಾಡಲಿಲ್ಲ ಇಲ್ಲ. ಅದು ಏನು 4 to 8 ಅದ ನೋಡ್ರಿ, ಅದು ಕಂಪಲ್ಸರಿ ಇಲ್ಲ. ಇದು ಏನದ ನೋಡ್ರಿ Q-Spide, ಇದು ಕಂಪಲ್ಸರಿ, ಇದು ತಗೊಳ್ಳೇಬೇಕು. ಅದು ಏನದ ಸರ್, ಅದು ಯಾಕೆ ಕಂಪಲ್ಸರಿ ಮಾಡಿಲ್ಲ ಅಂದ್ರೆ ನಮ್ಮದು ಹುಡುಗರೆಲ್ಲ ಗ್ರಾಮೀಣ ಭಾಗದಿಂದ ಬಂದ, ಅವ್ರಿಗೆ ಬಸ್ ಫೆಸಿಲಿಟಿ ಇಲ್ಲ. ರೈಟ್, ಈಗ ಹಳ್ಳಿಗೆಲ್ಲ ಮೇಕರ್ ಹೋಗೋದ ಅಂತ ಇದು 6 ರೂಪಾಯಿ ಬಸ್ ಇಲ್ಲ. ಫಾರ್ ಎಕ್ಸಾಂಪಲ್ ಹುಮ್ನಾಬಾದಿಂದ ಬಾಲ್ಕಿ ಬರ್ಲಿಕ್ಕೆ 8.5 ರೂಪಾಯಿ ಬಸ್ ಇಲ್ಲ. ಸೊ ಇವೆಲ್ಲ ತೊಂದರೆ ಅವ. ಅವ್ರಿಗೆ ನಾವು ಆನ್ಲೈನ್ ಲಿಂಕ್ ಕೊಡ್ತೇವೆ, ಅದು ಮಾಡ್ತಾರೆ. ಬಾಲ್ಕಿ ಲೋಕಲೈಟ್ಸು, ಹಾಸ್ಟೆಲೈಟ್ಸು ಏನಿರ್ತಾರ ಅವ್ರು ಇದು ಫುಲ್ ಯುಟಿಲೈಸೇಷನ್ ಮಾಡ್ಬೇಕು. ಲ್ಯಾಂಗ್ವೇಜ್ ಲ್ಯಾಂಗ್ವೇಜ್ ಅವರು ಆನ್ಲೈನೇ ಮೊಬೈಲ್ ಥ್ರೂ ಮಾಡ್ಬೇಕು. ಲ್ಯಾಂಗ್ವೇಜ್ ಮಾಡ್ತಾ ಇರೋದು ನಮ್ಮ. ಬ್ಯೂರೋ ರಿಪೋರ್ಟ್ ಸಂತೋಷ್ BG ಪಾಟೀಲ್, BV5 ನ್ಯೂಸ್ ಕನ್ನಡ, ಬಾಲ್ಕಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.